ನಾನು ಸಚಿನ್ ಗೌಡ ಅವ್ರು ಮಾತಾಡ್ತಿರೋದು ಸರ್. ಇವತ್ತು ನಮ್ಮ ಜೊತೆ ಸಿದ್ದಣ್ಣ ಸರ್ ಇದ್ದಾರೆ. ಸೊ ಇವ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ಕೇಳೋಣ. ಇವತ್ತು ಏನು ಯಾವ್ದು ಪ್ರೊಟೆಸ್ಟ್ ರೈತರ ಪರವಾಗಿ ಏನ್ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಸರ್ ಹೇಳಿ. ತಹಸೀಲ್ದಾರ್ ಬರ್ಬೇಕು. ನೀವು ಬಂದ್ರೆ ಹಂಗಿಲ್ಲ, ತಹಸೀಲ್ದಾರ್ ಕರೀರಿ. ನವಾಬ್ ಮುಂಚೆ ಏನ್ ತಹಸೀಲ್ದಾರ್ ಬೇಕು? ಇಲ್ಲ ಬೇಡ, FDC ಬೇಕಾಗಿಲ್ಲ. ನಾವ್ ಮನವಿ ಕೊಡಂಗಿಲ್ಲ, ನಾವ್ ಹೇಳ್ತೇವೆ. ನಾವ್ FDC ಕೊಡಂಗಿಲ್ಲ, ಮನವಿ ತಹಸೀಲ್ದಾರ್ ಕರೀರಿ. ತಹಸೀಲ್ದಾರ್ FDC ಕೊಡಂಗಿಲ್ಲ. ಕರೀರಿ ಬೇರೆಯವ್ರಿಗೆ. ಕನ್ನಡ ಬರಂಗಿಲ್ಲ, ಅವ್ರಿಗೆ ಏನ್ ಕರಿತೀರಿ? ಕನ್ನಡ ಅವಮಾನ ಮಾಡ್ತಾರೆ, ಕರೀರಿ. ನೋಡ್ರಿ, ನಮ್ಗ FDC ಬೇಡ, ನಮಗ್ ತಹಸೀಲ್ದಾರ್ ಕರೀರಿ. ಬ್ಯಾಡ್ರಿ, ತಹಸೀಲ್ದಾರ್ ಕರೀರಿ ನೀವು. ಯಾಕೆ ತಹಸೀಲ್ದಾರ್ ಅಷ್ಟೊಂದು ಸೊಕ್ಕನ್ರಿ? ನಮ್ ಕೆಲಸ ಮಾಡಕ್ ಬಂದ್ ತಹಸೀಲ್ದಾರ್ ಏನ್ ಆಟ ಆಡಕ್ ಬಂದಾರಿ? ಸಚಿವರಿಗೆ ರಾಜ್ಯದ ಮುಖ್ಯಮಂತ್ರಿಗೆ ನಾನು ಸಚಿನ್ ಗೌಡ ಅವ್ರು ಮಾತಾಡ್ತಿರೋದು ಸರ್. ಇವತ್ತು ನಮ್ಮ ಜೊತೆ ಸಿದ್ದಣ್ಣ ಸರ್ ಇದ್ದಾರೆ. ಸೊ ಇವ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ಕೇಳೋಣ. ಇವತ್ತು ಏನು ಯಾವ್ದು ಪ್ರೊಟೆಸ್ಟ್ ರೈತರ ಪರವಾಗಿ ಏನ್ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಸರ್ ಹೇಳಿ ಸರ್. ಇವತ್ತೇನು ಆಕ್ಚುಲಿ ಇವತ್ತು ಬಹಳಷ್ಟು ನಾವ್ ಇಲ್ಲಿ ಸೇರ್ಕೊಂಡು ಶುರು ಮಾಡ್ತಾ ಇದೀವಿ. ಸೊ ಎಕ್ಸಾಕ್ಟ್ಲಿ ಏನ್ ಸರ್, ಎದ್ರ ಸಂಬಂಧ ಹೋರಾಟ ಇದು? ಏನಾಗಿದೆ ಸರ್ ಎಕ್ಸಾಕ್ಟ್ಲಿ? ಮುಂಗಾರು ಮಳೆ ಸಾಕಷ್ಟು ಪ್ರಮಾಣದಾಗ ಬಂದು ಈ ಭಾಗದಾಗ ರೈತರು ಏನು ಬೆಳೆಯನ್ನು ಬೆಳೆದಿದ್ರು, ಕಟಾವಿಗೆ ಬಂದಂತ ಬೆಳೆ ಸಂಪೂರ್ಣವಾಗಿ ಇವತ್ತು ಹಾಳಾಯ್ತು. ಅದು ಹೆಸರಾಗಿರ್ಬೋದು, ಉದ್ದಾಗಿರ್ಬೋದು, ಉಳ್ಳಾಗಡ್ಡಿ ಆಗಿರ್ಬೋದು, ಹತ್ತಿ ಆಗಿರ್ಬೋದು, ಗೋವಿನ ಜೋಳ, ಕಬ್ಬು, ಈ ತರ ರೈತರು ಏನು ನಾವು ಮುಂಗಾರು ಬೆಳಿತಿದ್ದೇವೆ, ಆ ಮುಂಗಾರು ಪೀಕು ಸಂಪೂರ್ಣ ಹಾಳಾಗಿದೆ. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಗಂಭೀರವಾಗಿ ಚಿಂತನೆ ಮಾಡಿ ಈ ಭಾಗದ ರೈತರಿಗೆ ಕನಿಷ್ಠ 50,000 ರೂಪಾಯಿ ಪರಿಹಾರ ಧನ ಕೊಡಬೇಕು. ಯಾಕಂದ್ರೆ ರೈತರು ಮತ್ತೆ ಹಿಂಗಾರಿಯನ್ನು ಬಿತ್ತಬೇಕು. ಹಿಂಗಾರಿ ಬಿತ್ತಿಲ್ಲ ಅಂತ ಹೇಳಿದ್ರೆ ಜನ ತಿನ್ನೋದೇನು? ಜನ ಆಹಾರ ತಿನ್ಬೇಕಂತ ಹೇಳಿದ್ರೆ ಆಹಾರ ಭದ್ರತೆಯನ್ನ ಕೊಡ್ತೈತಿ ಸರ್ಕಾರ. ಅಂದ್ರೆ ರೈತರಿಗೆ ಧೈರ್ಯ ತುಂಬಿಸ್ಬೇಕು, ರೈತರಿಗೆ ಬಿತ್ತಾಕ ಬೀಜ ಗೊಬ್ಬರ ಕೊಡ್ಬೇಕು. ನಾವು ಮುಂಗಾರಿ ಏನಾದ್ರೂ ನಮಗೆ ಸಫಲ ಆಗಿದ್ರೆ ನಾವು ಈ ಪರಿಹಾರ ಧನ ಕೇಳ್ತಾ ಇರ್ಲಿಲ್ಲ. ಇವತ್ತು ನಮ್ಗೆ ಅನ್ಯಾಯ ಆಗಿದೆ. ಈ ನಿಟ್ಟಿನಲ್ಲಿ ಇವತ್ತು ನಾವು ಬೆಳೆದಂತ ಬೆಳೆ ಏನ್ ಹಾಳಾಗಿದೆ ಆ ಹೆಸರನ್ನು ತಂದು ಇವತ್ತು ಬೀದಿಗೆ ಹಾಕಿ ಹೋರಾಟ ಮಾಡುವಂತ ಪರಿಸ್ಥಿತಿ ಬಂದಿದೆ. ಈ ನಿಟ್ಟಿನಾಗ ನಾವು ಹೆಸರನ್ನ ಹಾಕಿ ಬೀದಿಗೆ ಚೆಲ್ಲಿ ಹೋರಾಟ ಮಾಡತ್ತೀವಿ. ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಸೂಕ್ತವಾದಂತ ಪರಿಹಾರ ಧನ ಕೊಡ್ಬೇಕಂತ ಒತ್ತಾಯ ಮಾಡ್ತೇವೆ. ತಗೊಂಡಿ ಹಾಕಿ ನ್ಯಾಯ ಬೇಕು, ನ್ಯಾಯಕ್ಕಾಗಿ ಹೋರಾಟ, ಗೆಲ್ಲೋ ತನಕ ಹೋರಾಟ. ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ರೈತರಿಗೆ ಪರಿಹಾರ ಧನ ಕೊಡದ ಸರ್ಕಾರಕ್ಕೆ, ರೈತರಿಗೆ ಪರಿಹಾರ ಧನ ಕೊಡದ ಸರ್ಕಾರಕ್ಕೆ ಬೆಂಬಲ ಬೆಲೆ ಕೊಡಲೇಬೇಕು. ರೈತರಿಗೆ ಅನ್ಯಾಯ ಮಾಡ್ತಿರುವ ಸರ್ಕಾರಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ರೈತರಿಗೆ ಪರಿಹಾರ ಧನ ಕೊಡದ ಸರ್ಕಾರಕ್ಕೆ ಬೇಕೇ ಬೇಕು. ತಹಸೀಲ್ದಾರ್ ಬರ್ಬೇಕು. ನೀವು ಬಂದ್ರೆ ಹಂಗಿಲ್ಲ, ತಹಸೀಲ್ದಾರ್ ಕರೀರಿ. ನವಾಬ್ ಮುಂಚೆ ಏನ್ ತಹಸೀಲ್ದಾರ್ ಬೇಕು? ಇಲ್ಲ ಬೇಡ, FDC ಬೇಕಾಗಿಲ್ಲ. ನಾವ್ ಮನವಿ ಕೊಡಂಗಿಲ್ಲ, ನಾವ್ ಹೇಳ್ತೇವೆ. ನಾವ್ FDC ಕೊಡಂಗಿಲ್ಲ, ಮನವಿ ತಹಸೀಲ್ದಾರ್ ಕರೀರಿ. ತಹಸೀಲ್ದಾರ್ FDC ಕೊಡಂಗಿಲ್ಲ. ಕರೀರಿ ಬೇರೆಯವ್ರಿಗೆ. ಕನ್ನಡ ಬರಂಗಿಲ್ಲ, ಅವ್ರಿಗೆ ಏನ್ ಕರಿತೀರಿ? ಕನ್ನಡ ಅವಮಾನ ಮಾಡ್ತಾರೆ, ಕರೀರಿ. ನೋಡ್ರಿ, ನಮ್ಗ FDC ಬೇಡ, ನಮಗ್ ತಹಸೀಲ್ದಾರ್ ಕರೀರಿ. ಬ್ಯಾಡ್ರಿ, ತಹಸೀಲ್ದಾರ್ ಕರೀರಿ ನೀವು. ಯಾಕೆ ತಹಸೀಲ್ದಾರ್ ಅಷ್ಟೊಂದು ಸೊಕ್ಕನ್ರಿ? ನಮ್ ಕೆಲಸ ಮಾಡಕ್ ಬಂದ್ ತಹಸೀಲ್ದಾರ್ ಏನ್ ಆಟ ಆಡಕ್ ಬಂದಾರಿ? ಬೆಳೆ ಹಾನಿ ಬೆಳೆ ವಿಮೆ ಕೊಡದ ಕೇಂದ್ರ ಸಚಿವರಿಗೆ ಹಾನಿ ಬೆಳೆ ವಿಮೆ ಕೊಡದ ರಾಜ್ಯದ ಮುಖ್ಯಮಂತ್ರಿಗೆ ನಾನು ನಾಳೆ CM ಎದುರುಗಡೆ ಅಂತ ನಾನು ಕಂಪ್ಲೇಂಟ್ ಮಾಡ್ತೀನಿ. FDC ಬರಂಗಿಲ್ಲ, ಯಾಕೆ FDC ಬರ್ತಾರೆ?
ಬೇಕೇ ಬೇಕು. ನ್ಯಾಯಕ್ಕಾಗಿ ಹೋರಾಟ. ಮೀಟಿಂಗ್ ಇರ್ತಾರೆ ಅಲ್ರಿ ಇಬ್ರು ತಹಸೀಲ್ದಾರ್ ನಮ್ ತಾಲೂಕಿಗೆ ರೈತ ಹೋರಾಟಕ್ಕೆ ಬರ್ಬೇಕಲ್ರಿ ಪರಿಹಾರಧನ ಕೊಡಕ್ಕೂ ಬರೋದಿಲ್ಲ ಕೊಡ್ಸಕ್ಕೂ ಬರೋದಿಲ್ಲ ಎದಕ್ ಬೇಕು ನಮ್ ತಹಸೀಲ್ದಾರ್ ಹಂಗ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಲಿ ಜಿಲ್ಲಾದಾಗ ಸಾಯಕತ್ತಾರ ಏ ರವಿ ಕೇಳಿಲ್ಲ ನೋಡ್ರಿ ತಹಸೀಲ್ದಾರು ಯಾಕೆ ಬೇಕಂತ ಹೇಳಿದ್ರೆ ನೀವ್ ಹೇಳೋದಕ್ಕೂ ತಹಸೀಲ್ದಾರ್ ನಾಳೆ ಸಿಎಂ ಬಂದಾಗ ತಹಸೀಲ್ದಾರ್ ಇರ್ತಾರ ನೀವ್ ಇರಲ್ಲ ಹೌದಾ ತಹಸೀಲ್ದಾರ್ ಮನವರಿಕೆ ಮಾಡ್ಕೊಡ್ಬೇಕಲ್ಲ ಈಗ ಬಂದೆ ತಹಸೀಲ್ದಾರ್ ಎಲ್ಲ ಹಿಡ್ಕೊಂಡ್ ಕುಂತಿದ್ರು ನಾವೆಲ್ಲ ರೈತರ ಕರೆದು ಬಿಡ್ತಿದ್ದೇವೆ ತಹಸೀಲ್ದಾರ್ ಬಿಡ್ಬೇಡ ಅಂತ ಹೇಳಿದ್ರೆ ಈಗ ಹೇಳ್ತೀನಿ ಕೇಳ್ರಿ ಈಗ ನೀವೇನ್ ಮನವಿ ಕೊಡ್ತಿರಲ್ಲ ಅವ್ರೇನ್ ಮಾಡ್ತಾರಲ್ಲ ಅದನ್ನ ನಾವು ನಮ್ ಕಡೆ ನೀವು ಮಾಡ್ರಿ ಬಗೆಹರಿಬೇಕು ಸರ್ಕಾರಕ್ಕೆ ಹೋಗಿ ವಿಷಯ ಮುಟ್ಟಬೇಕು ಅದ ನೀವು ಮಾಡೋದಕ್ಕೂ ತಹಸೀಲ್ದಾರ್ ಆದ್ರೆ ನಾಳೆ ಸಭೆ ನೋಡ್ರಿ ಇವತ್ತು ಸಭೆಗೆ ಹೋದ್ರ ತಹಸೀಲ್ದಾರ್ ಅಲ್ಲಿ ಚರ್ಚೆ ಮಾಡ್ಬೇಕಲ್ಲ ಇಲ್ಲ ಆ ಸಭೆಯಲ್ಲಿ ಅಂದ್ರೆ ಇಲೆಕ್ಷನ್ ಇದು ಬೇರೆ ಇದೆ ಯಾವ್ದಿದ್ರೆ ಎಲ್ಲರೂ ಕೂಡ ನಾವು ಮಾಡಿದ್ ಇರ್ತೈತಿ ನಾ ಏನ್ ಮಾಡುದು ಅವು ಏನ್ ಮಾಡುದು ಅದನ್ನು ಮಾಡ್ತೀನಿ ನೀವೇನ್ ಮಾಡ್ರಿ ರೈತರಿಗೆ ಪರಿಹಾರಧನ ಕೊಡದ ಸರ್ಕಾರಕ್ಕೆ ಬೆಳೆ ಪರಿಹಾರಧನ ಕೊಡಲೇಬೇಕು ರೈತರಿಗೆ ಪರಿಹಾರಧನ ಕೊಡಲೇಬೇಕು ರೈತ ಪರ ಸರ್ಕಾರ ರೈತ ವಿರೋಧಿ ಸರ್ಕಾರಕ್ಕೆ ರೈತ ವಿರೋಧಿ ಸರ್ಕಾರಕ್ಕೆ ಈ ಕಡೆ ಸರ್ರಿ ಸರ್ ನೀವು ಕಡೆ ಬರ್ರಿ ಈ ಕಡೆ ಬರ್ರಿ ಒಂದ್ 2 ನಿಮಿಷ ನಿಲ್ಲಿಸ್ರಿ ಒಂದ್ 2 ನಿಮಿಷ ಮಳೆ ಆಗಿರೋದ್ರಿಂದ ಕಟಾವಿಗೆ ಬಂದಂತ ಬೆಳೆ ಸಂಪೂರ್ಣವಾಗಿ ಹಾಳಾಗಿದೆ ಇವತ್ತು ಬೀದಿಗೆ ಹೆಸರನ್ನ ಚೆಲ್ಲಿ ಉದ್ದನ್ನ ಚೆಲ್ಲಿ ಹೋರಾಟ ಮಾಡುವಂತ ಪರಿಸ್ಥಿತಿ ಬಂದಿದೆ ಮುಖ್ಯಮಂತ್ರಿಗಳು ಪರಿಹಾರಧನ ಕೊಡ್ತೀನಿ ಅಂತೇಳಿ ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಮಾಡ್ಯಾರ ಎಷ್ಟು ಅಮೌಂಟ್ ಕೊಡ್ತೇವಂತ ಚರ್ಚೆ ಮಾಡಿಲ್ಲ ಹಿಂಗಾರು ಬಿತ್ತಬೇಕು ಹಿಂಗಾರು ರೆಡಿ ಮಾಡ್ಬೇಕಂತ ಹೇಳಿದ್ರೆ ಕನಿಷ್ಠ 1 ಎಕರೆಗೆ 50,000 ರೂಪಾಯಿ ಖರ್ಚಾಗುತ್ತದೆ ಆ 50,000 ರೂಪಾಯಿಗಳನ್ನ ಕೊಟ್ರೆ ಹಿಂಗಾರಿಯನ್ನೇ ರೈತರು ಮತ್ತೆ ಬಿತ್ತಿ ಈ ನಾಡಿನ ಜನರಿಗೆ ಬೆಳೆಯನ್ನ ಕೊಡ್ಬೋದು ಇಲ್ಲದೆ ಇದ್ರೆ ರೈತರು ವಿಷ ಕುಡಿದು ಸಾಯುವಂತ ಪರಿಸ್ಥಿತಿ ಬರ್ತದೆ ಮತ್ತು ದೇಶದಾಗ ಇರುವಂತ ಜನರಿಗೆ ಆಹಾರ ಭದ್ರತೆ ಇಲ್ಲದಂತ ಪರಿಸ್ಥಿತಿ ಬರ್ತದೆ ಈ ನಿಟ್ಟಿನಲ್ಲಿ ಸರ್ಕಾರ ಎಚ್ಚೆತ್ತುಕೊಂಡು ಸೂಕ್ತವಾದಂತ ಪರಿಹಾರಧನ ಕೊಡ್ಬೇಕಂತೇಳಿ ಮಾನ್ಯ ಉಪ ತಹಸೀಲ್ದಾರ್ ಆದಂತ ಪಠಾಣ್ ಅವರಿಗೆ ನಾವು ಮನವಿಯನ್ನು ಕೊಡ್ತೇವೆ ಮತ್ತೀಗಾಗಲೇ ಎಸಿಆರ್ ಜೊತೆಗೆ ಮಾತಾಡಿಸಿದ್ರು ಸೋಮವಾರ ದಿನ ಮುಖ್ಯಮಂತ್ರಿಗಳ ಜೊತೆಗೆ ನಾವು ಭೇಟಿ ಮಾಡಿಸಿಕೊಡ್ತೇವೆ ಅಂತ ಹೇಳ್ಯಾರ ಭೇಟಿ ಮಾಡಿಸ್ಕೊಡ್ಲಿಕ್ಕಂದ್ರೆ ನಾವು ಕಾನೂನನ್ನ ಕೈಗೆ ತಗೋಬೇಕಾಗ್ತದೆ ನಾವು ಬಸ್ಸಿಗೆ ಕಲ್ಲು ಹೋಗಿತೇವೋ ಲಾರಿ ಕಲ್ಲು ಹಚ್ತೇವೋ ಬೆಕ್ಸಿ ಬೆಂಕಿ ಹಚ್ತೇವೋ ಗೊತ್ತಿಲ್ಲ ರೈತರ ನೆಮ್ಮದಿ ಹಾಳಾಗೋಕ್ಕಿಂತ ಪೂರ್ವದಲ್ಲಿ ಸರ್ಕಾರ ಸೂಕ್ತವಾದಂತ ಪರಿಹಾರಧನ ಕೊಡ್ಬೇಕಂತೇಳಿ ನಾನು ಅವ್ರಿಗೆ ಮನವಿಯನ್ನ ಕೊಡ್ತಾ ಇದ್ದೀನಿ ನಾನು ಮಾನ್ಯ ಜಿಲ್ಲಾಧಿಕಾರಿ ಧಾರವಾಡ ಮುಖಾಂತರ ಇದು ಸರ್ಕಾರಕ್ಕೆ ಕಳಿಸ್ಕೊಡೋದನ್ನ ವ್ಯವಸ್ಥಾನ ಮಾಡ್ತೇನೆ ಎರಡೂ ತಗೊಂತೀನಿ ಒಂದು ಪ್ರಧಾನಮಂತ್ರಿಗೆ ಒಂದು ಮುಖ್ಯಮಂತ್ರಿ ರವಿ ಕೊಟ್ಟಿದ್ದಾರೆ ಸೊ ಅದ್ರ ಬಗ್ಗೆ ಹೇಳ್ರಿ ಸರ್ ಈಗ ಮಾನ್ಯ ತಹಸೀಲ್ದಾರ್ ಅವ್ರಿಗೆ ಮನವಿಯನ್ನ ಕೊಟ್ಟೇವೆ ಪ್ರತಿ ಎಕರೆಗೆ 50,000 ರೂಪಾಯಿ ಪರಿಹಾರಧನ ಕೊಡಿಸ್ಲೇಬೇಕು ಅಂತ ಸೋಮವಾರ ಮುಖ್ಯಮಂತ್ರಿಗಳು ಬರುವುದಿರುವುದರಿಂದ ನಮಗೆ ಆ ದಿನ ಅವಕಾಶ ಮಾಡಿಕೊಡ್ತೇವೆ ಅಂತ ಹೇಳಿದ್ದಾರೆ ನೋಡೋಣ ಅವರು ಅವಕಾಶ ಮಾಡಿಕೊಟ್ರೆ ಮಾತಾಡೋಣ ಇಲ್ದಿದ್ರೆ ನಾವು ಮತ್ತೆ ಹೋರಾಟ ಮಾಡಿ ನಮ್ಮ ಭಾಗದ ರೈತರಿಗೆ ಏನು ಅನ್ಯಾಯ ಆಗಿದೆ ಅದು ಸರಿಪಡಿಸೋ ದಿಕ್ಕಿನಲ್ಲಿ ನಾವೆಲ್ಲ ಹೋರಾಟ ಮಾಡೋದು ಅನಿವಾರ್ಯ ಫಂಡಮೆಂಟಲ್ ರೈಟ್ಸ್ ಇದೆ ಈ ದೇಶದಲ್ಲಿ ಹೋರಾಟ ಮಾಡದಿದ್ರೆ ಯಾವುದೇ ರೀತಿ ಪರಿಹಾರಧನ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ನ್ಯಾಯ ಅಂತೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಆ ನಿಟ್ಟಿನಾಗಿ ನಾವೆಲ್ಲರೂ ಕೂಡಿ ಸೋಮವಾರ ದಿವಸ ಮುಖ್ಯಮಂತ್ರಿಗಳ ವಿಚಾರ ನೋಡ್ಕೊಂಡು ಹೋರಾಟ ಮಾಡೋಣ ಎಲ್ಲರಿಗೂ ನಮಸ್ಕಾರ ನಮಸ್ಕಾರ